ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ಕಳೆದು ಹೋಗಲು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇವತ್ತು ನಾನು ನಿಮ್ಮನ್ನು ಮಲೆನಾಡಿನ ಅತ್ಯಂತ ಸುಂದರ, ಶಾಂತ ಮತ್ತು ಕಣ್ಣಿಗೆ ತಂಪು ನೀಡುವ ಒಂದು ಅದ್ಭುತ ಜಲಪಾತಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದೇ ಸಿರಿಮನೆ ಜಲಪಾತ. ಶೃಂಗೇರಿಯ ಪವಿತ್ರ ಭೂಮಿಗೆ ಹತ್ತಿರ ಇರುವ ಈ ಫಾಲ್ಸ್ನ ಸೌಂದರ್ಯವನ್ನು ಹತ್ತಿರದಿಂದ ಸವಿಯೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಲೆನಾಡಿನ ಅತ್ಯಂತ ಸುಂದರ ಹಾಗೂ ಪ್ರಶಾಂತ ಜಲಪಾತಗಳಲ್ಲೊಂದಾದ ಸಿರಿಮನೆ ಜಲಪಾತ ಭೇಟಿ ನೀಡುತ್ತಿದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ಕ್ಷೇತ್ರವಾದ ಶೃಂಗೇರಿಗೆ ಅತ್ಯಂತ ಹತ್ತಿರವಿರುವ ಈ ಜಲಪಾತ ಕುಟುಂಬದವರ ಜೊತೆ ಮತ್ತು ಸ್ನೇಹಿತರ ಜೊತೆ ವೀಕೆಂಡ್ ಕಳೆಯಲು ಒಂದು ಅದ್ಭುತವಾದ ಜಾಗವಾಗಿದೆ. ಈ ವಿಡಿಯೋದಲ್ಲಿ ಸಿರಿಮನೆ ಜಲಪಾತದ ಸೌಂದರ್ಯ, ಅಲ್ಲಿಗೆ ತಲುಪುವುದು ಹೇಗೆ, ಪ್ರವೇಶ ಸಮಯ, ಟಿಕೆಟ್ ದರ ಮತ್ತು ಪ್ರವಾಸಿಗರಿಗೆ ಬೇಕಾದ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆನಂದಿಸಿ. ಶೃಂಗೇರಿಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಈ ಸಿರಿಮನೆ ಜಲಪಾತವು ಕಿಗ್ಗಾ ಗ್ರಾಮದ ಹತ್ತಿರ ಇದೆ. ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ಒಂದು ಜಲಪಾತವಾಗಿದ್ದು, ಇಲ್ಲಿಗೆ ಹೋಗಲು ಒಳ್ಳೆ ಚೆನ್ನಾಗಿರೋ ರೋಡ್ ಕೂಡ ಇದೆ. ತುಂಬ ಆರಾಮಾಗಿ ಹೋಗ್ಬೋದು. ನಾವು ಶೃಂಗೇರಿಗೆ ಬಂದರೆ ಇಲ್ಲಿಗೆ ಭೇಟಿ ನೀಡಬಹುದು. ನೀವು ಓನ್ ಕಾರು ಅಥವಾ ಬೈಕ್ ಇದ್ದರೆ ಇಲ್ಲಿಗೆ ಬರಲು ಆಗ್ಬೋದು ಅಂತ ಹೇಳ್ಬೋದು. ಬಸ್ಸಿನ ಸೌಕರ್ಯ ಕಿಗ್ಗಾವರೆಗೂ ಮಾತ್ರ ಇರುತ್ತದೆ. ಕಿಗ್ಗಾದಿಂದ ಮುಂದ್ಗಡೆ ಮತ್ತೆ ಒಂದು 3 ರಿಂದ 4 ಕಿಲೋಮೀಟರ್ ಆಗ್ಬೋದು. ಅಲ್ಲಿಗೆ ಯಾವುದೇ ಬಸ್ಸಿನ ಸಂಪರ್ಕ ಇರೋದಿಲ್ಲ. ಹಾಗಾಗಿ ನೀವು ಓನಾಗಿ ಕಾರ್ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಇದರ ಸಮಯ ಬಂದುಬಿಟ್ಟು ಬೆಳಗ್ಗೆ 8 ರಿಂದ ಸಂಜೆ 5 ಗಂಟೆವರೆಗೂ ಓಪನ್ ಆಗಿರುತ್ತೆ. ಜಲಪಾತಕ್ಕೆ ಹೋಗುವ ಮುನ್ನ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು. ದೊಡ್ಡವರಿಗೆ 50 ರೂಪಾಯಿ ಆಗಿರುತ್ತದೆ, ಸಣ್ಣ ಮಕ್ಕಳಿಗೆ 20 ರೂಪಾಯಿ ಇರುತ್ತದೆ. ನೀವು ಇಲ್ಲಿಂದ ಟಿಕೆಟ್ ತಗೊಂಡ ನಂತರ ಒಳಗಡೆ ಗೇಟ್ ಮುಖಾಂತರ ಕೆಳಗಡೆ ಇಳಿಯಬೇಕು. ಅಲ್ಲಿಗೆ ಹೋಗಲು ಸುಮಾರು 100 ರಿಂದ 150 ಸ್ಟೆಪ್ಪುಗಳನ್ನು ಕೆಳಗೆ ಇಳಿಯಬೇಕು. ಇಳಿದ ನಂತರಗೆ ನಮಗೆ ಸಿಗುವುದೇ ಸಿರಿಮನೆ ಜಲಪಾತ. ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಲ್ಲಿ ಜಾಗವನ್ನು ಇಟ್ಟುಕೊಂಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಎರಡೂ ಕಡೆಯನ್ನು ಕೂಡ ಬ್ಯಾರಿಕೇಡ್ ಸ್ಟೀಲ್ ಗ್ರಿಲ್ ಹಾಕಿದ್ದಾರೆ. ಹೋಗಲು ಮತ್ತು ಬರಲು ಯಾವುದೇ ತೊಂದರೆಯನ್ನು ಇರೋದಿಲ್ಲ. ಹಿರಿಯರು, ಕಿರಿಯರು ಮತ್ತು ಸಣ್ಣ ಮಕ್ಕಳು ಕೂಡ ಇದರಲ್ಲಿ ನಡೆದುಕೊಂಡು ಹೋಗಬಹುದು. ಮತ್ತು ಅಲ್ಲಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ, ಹಾವುಗಳು ಇರುತ್ತವೆ ಅಂತ. ನೀವು ಕೂಡ ಜಾಗರೂಕರಾಗಿ ಕೆಳಗೆ ಇಳಿಯೋದು ಉತ್ತಮ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ ಈ ಸಿರಿಮನೆ ಜಲಪಾತ. ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡಿನ ಮಧ್ಯೆ ಇರುವ ಈ ಜಲಪಾತ ನೋಡಲು ತುಂಬ ಸೌಮ್ಯವಾಗಿದೆ. ಅಂದರೆ ಬೇರೆ ಕೆಲವು ಜಲಪಾತಗಳ ಥರ ಇದು ತುಂಬ ಅಪಾಯಕಾರಿಯಲ್ಲ. ಇಲ್ಲಿಗೆ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಬಹುದು.
ಇಲ್ಲಿಗೆ ಬರುವ ಮುನ್ನ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇದರ ಸಮಯ ಬಂದುಬಿಟ್ಟು ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಇಲ್ಲಿಗೆ ಭೇಟಿ ನೀಡಬಹುದು. ಇಲ್ಲಿನಲ್ಲಿ ಟಿಕೆಟಿನ ದರ ನೋಡುವುದಾದರೆ ಪ್ರವೇಶ ಶುಲ್ಕ, ಇಲ್ಲಿ ಪ್ರವೇಶಕ್ಕೆ ಸಣ್ಣ ಮೊತ್ತದ ಟಿಕೆಟ್ ಇರುತ್ತದೆ. ಪ್ರಸ್ತುತ ಬಂದುಬಿಟ್ಟು ಅದಲ್ಟ್ ದೊಡ್ಡವರಿಗೆ 50 ರೂಪಾಯಿ ಆಗಿರುತ್ತೆ, ಚಿಕ್ಕವರಿಗೆ 20 ರೂಪಾಯಿ ಇರಬಹುದು. ಇಲ್ಲಿಗೆ ಬರಲು ಉತ್ತಮವಾದ ಸಮಯ ಎಂದರೆ ಮಳೆಗಾಲದ ನಂತರ, ಅಂದರೆ ಸೆಪ್ಟೆಂಬರ್ನಿಂದ ಜನವರಿ ತಿಂಗಳು ಇಲ್ಲಿಗೆ ಭೇಟಿ ನೀಡಬಹುದು. ಅತ್ಯುತ್ತಮ ಸಮಯ ಮಳೆಗಾಲದಲ್ಲಿ ನೀರಿನ ರಭಸ ಹೆಚ್ಚಿರುತ್ತೆ. ಇಲ್ಲಿ ಸ್ನಾನ ಮಾಡಿದ ನಂತರ ನಿಮ್ಮ ಬಟ್ಟೆಗಳನ್ನು ಬದಲಾಯಿಸಲು ಇಲ್ಲಿ ರೂಮುಗಳ ವ್ಯವಸ್ಥೆ ಸೌಲಭ್ಯಗಳು ಇರುತ್ತದೆ. ಸ್ನೇಹಿತರೆ, ಈ ಜಲಪಾತದ ವಿಶೇಷತೆ ಏನೆಂದರೆ ಇದರ ಎತ್ತರ ಸುಮಾರು 40 ಅಡಿ. ನೀರು ಮೇಲಿಂದ ಧುಮುಕುವಾಗ ಹಾಲಿನ ನೊರೆಯಂತೆ ಕಾಣುತ್ತೆ. ಇಲ್ಲಿನ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಜಲಪಾತದ ತಳಭಾಗಕ್ಕೆ ಹೋಗಲು ತುಂಬ ಸುಲಭವಾದ ಮೆಟ್ಟಿಲುಗಳು ವ್ಯವಸ್ಥೆ ಇದೆ. ನೀರಿನ ರಭಸ ಜಾಸ್ತಿ ಇಲ್ಲದ ಸಮಯದಲ್ಲಿ ನೀವು ನೇರವಾಗಿ ಜಲಪಾತದ ಕೆಳಗೆ ನಿಂತು ಪ್ರಕೃತಿಯ ಈ ತಣ್ಣನೆಯ ಮಳೆಯಲ್ಲಿ ಮೀಯಬಹುದು. ಈ ಫೀಲಿಂಗ್ ಬೇರೆಯೇ ಆಗಿರುತ್ತದೆ. ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬ ನೋಡಿ ಕಣ್ಣು ತಂಪಾದ ಮೇಲೆ ಹೊಟ್ಟೆಗೆ ಏನಾದರೂ ಬಿಸಿ ಬಿಸಿಯಾಗಿ ಖಾರವಾಗಿ ಬೀಳಲೇಬೇಕು ಅಲ್ವಾ. ಇವತ್ತು ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಮಲೆನಾಡಿನ ಸ್ಪೆಷಲ್ ಬಿಸಿ ಬಿಸಿ ಬಜ್ಜಿ ಮತ್ತು ಇಲ್ಲಿನ ತುಂಬ ಟೇಸ್ಟಾಗಿ ಇರ್ತಕ್ಕಂಥ ಮ್ಯಾಗಿ.
ನಾವು ಸ್ನಾನ ಮಾಡಿದ ನಂತರ ಮತ್ತೆ ಮೇಲ್ಗಡೆ ಬಂದು ಇಲ್ಲಿನ ಬಜ್ಜಿ ತುಂಬ ಚೆನ್ನಾಗಿ ಮಾಡಿದರು. ನೀವು ಈ ಕಡೆ ಪ್ರವಾಸ ಬಂದಾಗ ಇಲ್ಲಿನ ಲೋಕಲ್ ಅಂಗಡಿಗಳಲ್ಲಿ ಸಿಗುವ ಈ ಬಿಸಿ ಬಿಸಿ ಬಜ್ಜಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮ್ಮ ಫೇವ್ರೆಟ್ ಬಜ್ಜಿ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜಲಪಾತದ ಕುರಿತು ನಾನು ಇಲ್ಲಿನ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ತಪ್ಪದೇ ವೀಕ್ಷಿಸಿ. ಮತ್ತೇಕೆ ಹಾಗಾದರೆ ಇನ್ನೇಕೆ ತಡ, ನೀವು ಮುಂದಿನ ಸಲ ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಬಂದರೆ ಖಂಡಿತ ತಪ್ಪದೇ ಈ ಸಿರಿಮನೆ ಜಲಪಾತಕ್ಕೂ ಭೇಟಿ ನೀಡಿ. ನಿಮ್ಮ ಮೈಂಡ್ ಕಂಪ್ಲೀಟಾಗಿ ರಿಫ್ರೆಶ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಅದ್ಭುತ ಜಾಗದ ಪರಿಚಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಚಾನಲ್ ಟ್ರಾವೆಲ್ ವಿತ್ ಜಯ. ಎಲ್ಲರಿಗೂ ಧನ್ಯವಾದಗಳು.